ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋ ಏನು ಅಂದರೆ ನಾನು ನಮ್ಮಮ್ಮ ಮತ್ತು ನಮ್ಮತ್ತೆ ಗೋಡ್ಗೆರೆ ಚಾಮುಂಡೇಶ್ವರಿಗೆ ಹೋಗೋಣ ಅಂತ. ಸೊ ನಾನು ಆಗಲೇ ಬಸ್ಸಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗೋಡ್ಗೆರೆಗೆ ಹೋಗೋ ಬಸ್ಸು ಎಷ್ಟು ರಶ್ ಆಗಿದೆ ಅಂದರೆ ಯಪ್ಪ, ಒಂದೇ ಒಂಚೂರು ಇನ್ನೊಂದು ಬಸ್ ಬಂದಿದೆ, ಡೈರೆಕ್ಟ್ ಹೋಗುತ್ತೆ ಅನಿಸುತ್ತೆ ಅದು ಗೈಸ್. ಹತ್ತಕ್ಕೂ ಬಿಡ್ತಾ ಇಲ್ಲ, ಅಷ್ಟು ಅಂದರೆ ಅಷ್ಟು. ಸೊ ಗೈಸ್ ನೋಡಿ, ಅಲ್ಲಿ ಇನ್ನೊಂದು ಬಸ್ ಇದೆ, ಆ ಬಸ್ಗೂ ಹತ್ತಕ್ಕೆ ಎಷ್ಟು ಜಿಗಿ ಅಂತಿದ್ದಾರೆ ಜನ ಅಂದರೆ. ಹಿಂದ್ಗಡೆ ಇರೋ ಬಸ್ಗೂ ಕ್ಯೂ ನೋಡಿ ಎಷ್ಟಿದೆ ಅಂತ, ಯಾವ ಬಸ್ಸನ್ನು ಬಿಡ್ತಾ ಇಲ್ಲ. ಸೊ ಗೈಸ್ ಇವಾಗ ಕುಣಿಗಲ್ ಬಸ್ ಹತ್ತಿದ್ವಿ, ಇಲ್ಲಿಂದ ಗೋಡ್ಗೆರೆಗೆ 1 ಅವರ್ ಜರ್ನಿ. ಸೊ ಮನೆಯಲ್ಲಿ ಹೋಗ್ತಿದ್ವ, ಇವಾಗ ಇನ್ನೊಂದು ರೌಂಡ್ ನಿದ್ದೆ ಹೊಡಿತೀನಿ ನಾನು. ಈ ಬಸ್ಸು ಬಂದು ನಿಂತಿದ್ದಾಯ್ತಾ, ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ದಿಲ್ಲ. ಅದು ಜನ ತುಂಬ ಚೆನ್ನಾಗಿದ್ರು, ಆದರೆ ಎಷ್ಟು ಫಾಸ್ಟಾಗಿ ಹತ್ಬಿಟ್ಟು ಸೀಟ್ ಹಿಡ್ಕೊಂಡ್ಬಿಟ್ಟಾಗತ್ತ ಗಾಯ್ಸ್. ನಾನು ನಮ್ಮಮ್ಮಂಗೆ ನಮ್ಮತ್ತೆಗೆ ಇಲ್ಲ ಅಂತಿದ್ರೆ ಎಲ್ಲ ನಿಂತ್ಕೊಂಡ್ಬರ್ತಾ ಇದ್ದೆ. ನಮ್ಮತ್ತೆ ಎಷ್ಟು ಸ್ಲೋ ಆಗಿ ಬಂತು ಗೊತ್ತಾ, ನಾವು ಬಸ್ ಇಟ್ಕೊಂಡಿದ್ದೀವಿ ಸೀಟು ಅಂತ ಬಂದ್ಕೊಂಡ್ಬಿಟ್ಟು ಸಿಗುವ. ಸೊ ಗೈಸ್ ಇವಾಗ 11 ಗಂಟೆ ನಾವು ಇವಾಗ ಬಂದು ತಲುಪಿದ್ದೀವಿ, ಇನ್ನೂ ದೇವಸ್ಥಾನದ ಹತ್ರ ಹೋಗ್ಬೇಕು, ಬನ್ನಿ ಹೋಗೋಣ. ಸೊ ಗೈಸ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಾವು ಬೆಳಗ್ಗೆ 7 ಗಂಟೆಗೆ ಹತ್ತಿದ್ದು, ಆದ್ರೂ ಬರೋತ್ತಿಗೆ 11 ಆಯಿತು. ಇವತ್ತು ಫ್ರೈಡೇ ಆಗಿರೋದಕ್ಕೂ ತುಂಬ ಜನ ಸೇರ್ಕೊಬಿಟ್ಟಿದ್ದಾರೆ. ಸೊ ಗೈಸ್ ಇವಾಗ ನಾನು ಒಳಗಡೆ ಗರ್ಭಗುಡಿಯಲ್ಲಿ ದರ್ಶನ ಮಾಡ್ಕೊಬಂದೆ. ಇವಾಗ ಅಲ್ಲಿ ಚಾಮುಂಡೇಶ್ವರಿ ಇದು ದೊಡ್ಡ ಸ್ಟ್ಯಾಚು ಹತ್ರ ಹೋಗೋಣ ಬನ್ನಿ. ಸೊ ಗೈಸ್ ಯಾರೆಲ್ಲ ನೋಡಿಲ್ಲ, ಇದೇನೇ ಗೋಡ್ಗೆರೆ ಚಾಮುಂಡೇಶ್ವರಿ ಅಂದರೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಜಾಗ ಅಂತೂ ತುಂಬ ಫೇಮಸ್ ಆಗಿದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಇದಾದ್ಮೇಲಿಂದ ತುಂಬ ಜನ ಬರ್ತಿದ್ದಾರೆ. ಇಲ್ಲಿ ಬಂದು ಕಾಯಿ ಕಟ್ಟೋದ್ರಿಂದ ನೀವೇನೇ ಅಂದ್ಕೊಂಡಿದ್ರು ಅಥವಾ ಏನೇ ಕಷ್ಟ ಇದ್ರೂ ಅದು ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಇದು ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಅಲ್ಲಿ ಗರ್ಭಗುಡಿ ಇದೆ. ಅದು ಗೊತ್ತಿಲ್ಲ ಗೈಸ್ ನೋಡಿ, ನಮ್ಮಮ್ಮ ಕಾಯಿ ಕಟ್ತವ್ರೆ, ಅದಕ್ಕೆ ಕಾಯಿ ತಗೊಬಂದವ್ರೆ. ಮತ್ತೆ ಅಲ್ಲಿ ನೋಡಿ ಇನ್ನೂ ಎಷ್ಟು ನಿಧಾನಕ್ಕೆ ಬರ್ತೈತೆ ಅಂದರೆ ಎಲ್ಲ ಕಡೆ. ನಡಿಯಮ್ಮ ನೀನು. ಸೊ ಗೈಸ್ ಇವಾಗ ಬಸಪ್ಪ ಬಂದು ದಾಟುತ್ತೆ ಅಂತ, ಯಾರ್ಯಾರಿಗೆ ದಾಟಿಸ್ಕೋಬೇಕು ಅಂತ ಇದ್ದಾರೆ ಅವರೆಲ್ಲ ಲೈನ್ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವೆಲ್ಲ ಲೈನ್ ಮಾಡಿ ಕೂತಿದ್ದೀವಿ. ನೋಡಿ ಬಸಪ್ಪಂದು ಆಶೀರ್ವಾದ ತಗೊಳಕ್ಕೆ ಎಷ್ಟು ಜನ ಕೂತಿದ್ದಾರೆ ಅಂತ. ನಾವು ಕೂತಾಗ ಬರೀ 2 ಲೈನ್ ಇತ್ತು, ಇವಾಗ ಆ ಕಡೆ ಈ ಕಡೆ ಎಲ್ಲ ಕುತ್ಕೊಬಿಟ್ಟು ಎಷ್ಟು ಲೈನ್ ಮಾಡಾಕಿದ್ದಾರೆ. ಜನ ಎಲ್ಲ ಕೂತು 1.5 ಅವರ್ ಆಗಿದೆ ಗೈಸ್. ಇವಾಗ ಪೂಜೆ ಎಲ್ಲ ಮಾಡಿ ಆಚೆ ಕರ್ಕೊಬರ್ತಾ ಇದ್ದಾರೆ. ಮತ್ತು ಇದು ಒಂದು ರೌಂಡು ಗರ್ಭಗುಡಿ ಒಳಗಡೆನೂ ಹೋಗ್ಬಿಟ್ಟು ಆಶೀರ್ವಾದ ತೊಗೊಂಡು ಬರುತ್ತೆ. ಆಮೇಲೆ ಇವಾಗ ಚಾಮುಂಡೇಶ್ವರಿ ಸ್ಟ್ಯಾಚು ಹತ್ರ ಹೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ಮತ್ತು ರಿಟರ್ನ್ ಬಂದು ಇವಾಗ ಎಲ್ಲರಿಗೂ ದಾಟಬೇಕು. ಎಷ್ಟೊತ್ತು ಕಾಯ್ತಾ ಇದ್ದೀವಿ ಅಂದರೆ ನಾವಂತೂ ಎಲ್ಲ ಕೂರಕ್ಕಾಗ್ದಲೇ ಜನ ಒಬ್ಬೊಬ್ಬರಾಗೆ ಎದ್ದೋಗ್ತವ್ರೆ. ಸೊ ಗೈಸ್ ನಮ್ಮಮ್ಮ ವಿಡಿಯೋ ಮಾಡ್ತೀನಿ ಅಂತ ಫೋನ್ ಇಟ್ಕೊಂಡ್ರು. ನಾನು ಕೆಳಗಡೆ ಮಲಗಿದ್ದೆ, ಆ ಕಾಲು ಕೆಳಗೆ ಬರುತ್ತೆ, ಮೇಲೋಗು ಅಂತ ಅಲ್ಲಿ ಇದ್ದವ್ರ ಮೇಲೆ ಕಳಿಸ್ಬಿಟ್ರು. ಆ ದೇವ್ರು ನೋಡಿದ್ರೆ ಕರೆಕ್ಟಾಗೆ ದಾಟಿಸಿಲ್ಲ ಅವರು, ಕೆಳಗೆ ಸೈಡಿಂದ ದಾಟ್ಕೊಂಡು ಹೋಗೋ ಥರ ಆಗಿದೆ. ಬಟ್ ಆದ್ರೂ ಹೆಂಗೋ ಆಶೀರ್ವಾದ ಸಿಕ್ತು. ಇಲ್ಲಿ ನೋಡಿ ಇನ್ನೂ ತುಂಬ ಜನ, ಇನ್ನೂ 2 ಲೈನ್ ಇದೆ, ಅದು ದಾಟಿ ಹೋಗಬೇಕು. ಯಾರಿಗೆಲ್ಲ ಸ್ವಲ್ಪ ಒಬ್ಬೊಬ್ಬರಿಗೆ ಅವ್ರು ಅಂದ್ಕೊಂಡಿದ್ದು ಅಥವಾ ಏನಾದರೂ ಇದ್ದಿದ್ದರೆ ಅದು ಸ್ವಲ್ಪ ಟೈಮ್ ತೊಗೊಬಿಟ್ಟು ಅವರು ದಾಟುತ್ತೆ. ಒಂದೊಂದು 5 ಮಿನಿಟ್ಸ್ ಆದರೂ ಒಬ್ಬೊಬ್ಬರಿಗೆ ವೆಯ್ಟ್ ಮಾಡಿಸುತ್ತೆ. ಒಂದು ಲೈನಲ್ಲಿ ಒಂದು 3-4 ಜನಕ್ಕೆ ಆ ಥರ ಆಗುತ್ತೆ. ನಾವು ದರ್ಶನ ಎಲ್ಲ ಮುಗಿಸಿ ಊಟ ಮಾಡೋಣ ಅಂತ ಸೊ ಗೈಸ್ ನಾವಿವಾಗ ದರ್ಶನ ಮುಗಿಸಿ ಪ್ರಸಾದ ಸ್ವೀಕರಿಸಿ ಅಲ್ಲೇ ಅನ್ನ ಸಾರು ಪಾಯಸ ಎಲ್ಲ ಕೊಟ್ಟರು, ಚೆನ್ನಾಗಿತ್ತು. ಎಲ್ಲ ತಿನ್ಕೊಂಡು ಇವಾಗ ಬಸ್ಸಿಗೆ ಹೋಗೋಣ ಅಂತ ಹೊರಟಿದ್ವಿ. ಟೈಮ್ ಬಂದುಬಿಟ್ಟು 1 o'clock ಆಗಿದೆ. ಮನೆಗೆ ಹೋಗೋತ್ತಿಗೆ ಒಂದು 5 ಆಗುತ್ತೆ. ಬೇಗ ಬಸ್ ಸಿಕ್ಕಿದ್ರೆ ಬೇಗ ಹೋಗ್ತೀವಿ, ಇಲ್ಲಾಂದರೆ ಲೇಟು. ಸೊ ಗೈಸ್ ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಆಚೆ ಬಂದಮೇಲೆ ನಿಮಗೆ ಏನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪ್ಸ್ಗಳು ಇದೆ, ನೀವೇನಾದರೂ ತೊಗೋಬೋದು. ಸೊ ಗೈಸ್ ಇಲ್ಲಿಂದ 1 ಅವರ್ ನಾವು ಜರ್ನಿ ಮಾಡಬೇಕು. ಆದರೆ ಬಸ್ಸಿಗೆ ಹೊತ್ತಕ್ಕೆ ಕ್ಯೂ ಎಷ್ಟು ಜನ ಇದ್ದಾರೆ ಅಂತ ತಡಿ ತೋರಿಸ್ತೀನಿ. ಅಷ್ಟೊಂದು ಜನ ಇದ್ದಾರೆ, ಎಷ್ಟೋ ಬಸ್ ಹೋಗೋದು 2-3 ಬಸ್ ಬರ್ತೀವಿ ಜನಕ್ಕೆ. ನಮ್ಮಮ್ಮಂಗೆ ಯಾರೋ ಮಾತಾಡೋಕ್ಕೆ ಸಿಕ್ಬಿಟ್ಟವ್ರು, ನಿಮ್ಮಮ್ಮಂಗೆ ಸಿಕ್ಬಿಟ್ಟವ್ರು ಮಾತಾಡಿತಾ ಗೊತ್ತಾಯ್ತು ನಮ್ಮಮ್ಮ.
ನಮ್ಮಮ್ಮಗೆ ಇವತ್ತಿಗೆ 5ನೇ ವಾರ ಗೈಸ್. ನಮ್ಮಮ್ಮ ಕಾಯಿ ಕಟ್ತವ್ರೆ. ಅಂದ್ಕೊಂಡಿದ್ದು ಆಯ್ತಾಯ್ತಾ ಅಮ್ಮ ಅಂತ ಆಗಿಲ್ವ. ಆಯ್ತಾಯ್ತು. ಇದು ನೋಡಿ 15 ರೂಪಾಯಿ 20 ರೂಪಾಯಿ ಬಾಟ್ಲು 30 ರೂಪಾಯಿ ಬಾಟಿ 30 ರೂಪಾಯಿ ಇಸ್ಕೊಂಡ್ರು. ಈ ಚಿಕ್ಕ ಐಸ್ ಕ್ರೀಮಿಗೆ 35 ಹೇಳಿದ್ರು. ಹೋಟೆಲ್ ಸ್ಟಾಪ್ಸ್ ಎಲ್ಲ ಕಾಸ್ಟ್ಲಿ ಆಗಿದೆ ಗೈಸ್. ಸೊ ಗೈಸ್ ನನ್ನ ತಮ್ಮ ಬಂದುಬಿಟ್ಟು ನಮ್ಮ ಅಮ್ಮನೂ ನಮ್ಮ ಅತ್ತೆನೂ ಬಸ್ ಸ್ಟಾಪಿಂದ ಪಿಕ್ ಮಾಡ್ದೆ. ಸೊ ಕಾರ್ ಓಡ್ಸೋದು ಕಲ್ಯಾಣ ಅಂತ ಅಂದ್ಬಿಟ್ಟು ಹೇಳಿಸ್ಕೊತಾ ಇದ್ದೀನಿ. ಬರುತ್ತೆ ಬಟ್ ಮರ್ತೋಗ್ಬಿಟ್ಟಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.